Good morning. Welcome to cost accounting class. So in the last class we discussed about the classification of cost methods and techniques. ಯಾವ್ಯಾವೆಲ್ಲ methods ಕಾಸ್ಟ್ ನ ಹೇಗೆಲ್ಲ ಕ್ಲಾಸಿಫೈ ಮಾಡೋದು. ಈಗ ನಾವು ಮೇನ್ ಪಾಯಿಂಟ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ. ಏನಿದು ಕಾಸ್ಟ್ ಶೀಟ್? ಕಾಸ್ಟ್ ಶೀಟ್ ಇಸ್ ಎ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್? ನಾವು ಹೇಳ್ತೀವಿ ಕಾಸ್ಟ್ ಅಂತಂದ್ರೆ ನಾವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಏನೇನೆಲ್ಲ ಕಾಸ್ಟ್ ಆಗಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ವಿ, ಅದಕ್ಕೆ ಫಾರ್ಮೆಟ್ ಏನಿದೆ ಅಂತ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಕಾಸ್ಟ್ ಶೀಟ್ ಅಥವಾ ಕಾಸ್ಟ್ ಶೀಟ್ and statement of profit ಏನಿದೆ ಅಂದ್ರೆ ಸ್ಟೇಟ್ಮೆಂಟ್ ಇನ್ ವಿಚ್ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆರ್ ಅರೇಂಜ್ ಇನ್ ಲಾಜಿಕಲ್ ಸ್ಟೇಟ್ಮೆಂಟ್. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಯಾವ್ಯಾವ ಕಾಸ್ಟ್ ನೆಲ್ಲ ನಾವು ಇನ್ಕಮ್ ಮಾಡಿ ಆ ಕಾಸ್ಟ್ ನೆಲ್ಲ ಅರೇಂಜ್ ಮಾಡ್ತಾ ಹೋಗ್ತೀವಿ ಲಾಜಿಕಲ್ ಆರ್ಡರ್ ಒನ್ ಬೈ ಒನ್ ಆರ್ಡರ್ ಇದೆ, ಫಾರ್ಮೆಟ್ ಇದೆ. ಅದೇ ಫಾರ್ಮೆಟ್ ಇದೆ to a given period is called a cost statement or a cost sheet. So 1 year ಅಥವಾ 1 month ಅಥವಾ 50 days cost sheet statement is a statement, not an account. Provides information relating to total cost and cost per unit at stages of production. Okay? Different stages ಅಲ್ಲಿ each stage ಅಲ್ಲೂ ಕೂಡ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟಿದೆ, each stage ಅಲ್ಲಿ ಕಾಸ್ಟ್ ಎಷ್ಟಿದೆ, ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ ಅನ್ನೋದನ್ನು ಕೂಡ ಸೊ ಕಾಸ್ಟ್ ಶೀಟ್ ಹೇಗೆ ಮಾಡಬೇಕು? ಡೆಸಿಮಲ್ ಕಾಸ್ಟ್ ಶೀಟ್ ಇಸ್ ಗಿವನ್ ಬಿಲೋ. ಡೆಸಿಮಲ್ ಕಾಪಿ ತಗೊಂಡಿದ್ದೀವಿ ಅಂದ್ರೆ ಏನೇನೆಲ್ಲ ಐಟಮ್ಸ್, ಏನೇನೆಲ್ಲ ಟ್ರಾನ್ಸಾಕ್ಷನ್, ಏನೇನೆಲ್ಲ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಫಸ್ಟಿಗೆ ಕಂಪನಿ ನೇಮ್ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಹ್ಯಾವ್ ರಿಟರ್ನ್ ಬಾದ್ರಿ ಪ್ರೈವೇಟ್ ಲಿಮಿಟೆಡ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್, ಇಯರ್ ಎಂಡ್ ಅಥವಾ ಮಂತ್ ಎಂಡ್ ಬರೀಬೇಕು. ಪ್ರೊಡಕ್ಷನ್ ಯೂನಿಟ್ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ತೀವಿ, 80,000, 90,000, 1 lakh, 1 lakh, 2 lakh ಅಂತ ನಾವು ಎಷ್ಟು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಅದಾದ್ಮೇಲೆ ಇದು ಕಾಸ್ಟ್ ಶೀಟ್ ನ ಫಾರ್ಮ್. ಇದು ಎಲಿಮೆಂಟ್ಸ್, ಟೋಟಲ್ ಕಾಸ್ಟ್ ಮತ್ತೆ ಕಾಸ್ಟ್ ವರ್ಕಿಂಗ್ ಕಾಲಮ್ ಅಷ್ಟೇ. ಫಸ್ಟ್ ಗೆ ನಾವು ಕಾಸ್ಟ್ ಶೀಟ್ ಅಂತ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಫಸ್ಟ್ ಇಲ್ಲಿ ತಗೊಂಡು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇದನ್ನ ಫಸ್ಟ್ ತಗೊಂಡ್ಬಿಡಿ. ಎಷ್ಟು ನಂಬರ್ ಆಫ್ ಯೂನಿಟ್ ಓಪನಿಂಗ್ ಸ್ಟಾಕ್, ಕಾಸ್ಟ್ ಎಷ್ಟು, ಕಾಸ್ಟ್ ಪರ್ ಯೂನಿಟ್ ಎಷ್ಟು ತಗೊಳ್ಳಿ. ನೆಕ್ಸ್ಟ್ ಈ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ನಾವು ಏನು ಮಾಡಬೇಕು, ಆಡ್ ಇದನ್ನ ನಾವು ಏನೇನೆಲ್ಲ ಆಡ್ ಮಾಡಬೇಕು, ಪರ್ಚೇಸಸ್. ಇಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ತಗೊಂಡ್ಮೇಲೆ ಆಡ್ ಅಂತ ಹೇಳಿ ತಗೊಂಡು ಈ ವರ್ಷದ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಎಷ್ಟಿದೆ ಅದನ್ನು ತಗೊಂಡು ಕ್ಯಾರೇಜ್ ಇನ್ವಾಲ್ವ್. ಪರ್ಚೇಸ್ ಆಫ್ ಮೆಟೀರಿಯಲ್ಗೆ ಏನಾದರೂ ಕ್ಯಾರೇಜ್ ಚಾರ್ಜಸ್ ಏನಾದರೂ ಪರ್ಚೇಸಸ್ಗೆ ಪೇ ಮಾಡಿರುವಂಥ ಕ್ಯಾರೇಜ್. ನೆಕ್ಸ್ಟ್ ಇಂಪೋರ್ಟ್ ಡ್ಯೂಟಿ ಮತ್ತು ಆಫ್ಟರ್ ಎರಡು ಕೂಡ ಟ್ಯಾಕ್ಸ್. ಇಂಪೋರ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಆಫ್ಟರ್ ಅಥವಾ ಟ್ಯಾಕ್ಸ್ ಬೇರೆ ರೀತಿ ಯಾವುದೇ ಟ್ಯಾಕ್ಸ್ ಅದನ್ನು ಕೂಡ ತಗೋಬೇಕು. ಸೊ ಇದನ್ನ ಟೋಟಲ್ ಕಾಲ್ ಮಾಡಿ ಇದನ್ನ ಆದ್ಮೇಲೆ ಮೆಟೀರಿಯಲ್ ಏನಾದರೂ ಲಾಸ್ಟ್ ಆಗಿದೆ, ಏನಾದ್ರು ಕಳೆದು ಹೋಗಿದ್ರೆ ಅದನ್ನು ಇಲ್ಲೇ ತಗೋಬೇಕು. ಮೆಟೀರಿಯಲ್ಸ್ ಯಾವ್ದಾದ್ರು ಮೆಟೀರಿಯಲ್ ನಾವು ಸೇಲ್ ಮಾಡಿದ್ರೆ ತಗೋಬೇಕು. ರಿಟರ್ನ್ ನೋಡ್ಕೊಳ್ಳಿ, ನಾವು ಪರ್ಚೇಸ್ ಮಾಡಿದ್ದೇನೆ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ರೆ ಅದು ಬರುತ್ತೆ. ನೆಕ್ಸ್ಟ್ ಇಷ್ಟು ಮೆಟೀರಿಯಲ್ ಲಾಸ್ ಆದ್ರೆ, ಮೆಟೀರಿಯಲ್ ಸೇಲ್ ಆದ್ರೆ ಮತ್ತೆ ಮೆಟೀರಿಯಲ್ ರಿಟರ್ನ್ ನೋಡ್ಕೊಂಡು ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಂತಿದೆ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಸೊ ಇದನ್ನ ತಗೊಳ್ಳಿ, ಈ ಪರ್ಚೇಸಸ್ ಈ ಟೋಟಲ್ ಇಂದ ಈ ಟೋಟಲ್ನ ಪ್ಲಸ್ ಮಾಡಿ ನಮ್ಗೆ ಏನು ಅಮೌಂಟ್ ಬರುತ್ತೆ ಅದನ್ನ ನಾವೇನಂತ ಹೇಳ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಕನ್ಸಂಪ್ಷನ್. ಸೊ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಕನ್ಸಂಪ್ಷನ್ ಪರ್ ಯೂನಿಟ್ ಎಷ್ಟಿದೆ, ಕಾಸ್ಟ್ ಎಷ್ಟಿದೆ, ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ ಅನ್ನೋದು. ಆಮೇಲೆ ಇದಕ್ಕೆ ಡೈರೆಕ್ಟ್ ವೇಜಸ್ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಡ್ ಮಾಡಿ. ಡೈರೆಕ್ಟ್ ವೇಜಸ್ ಎಷ್ಟಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅನ್ನೋದನ್ನು ತಗೊಂಡು ಬರ್ಕೊಂಡು ನಾವು ಬೇಕಂದ್ರೆ ಮಾಡ್ಬೋದು. ಈ ಕಾಲಮ್ ಅಲ್ಲಿ ಬರೆಯೋ ಬದಲೇ ಇಲ್ಲೇ ಬರ್ಕೊಂಡ್ರು ಆಗುತ್ತೆ. ಬರೆಯೋದಕ್ಕೆ ನಾವು ಬೇಕಂದ್ರೆ ಇಲ್ಲೇ ಬರ್ಕೊಂಡು ಡೈರೆಕ್ಟ್ ವೇಜಸ್ ಎಷ್ಟಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಈ ಎಲ್ಲಾ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಪರ್ ಯೂನಿಟ್ ಎಷ್ಟು ಬರುತ್ತೆ ಅಂತ ಫೈಂಡ್. ಪರ್ ಯೂನಿಟ್ ಹೇಗೆ ಅಂತಂದ್ರೆ ಇಲ್ಲಿ 80,000 ಕೊಟ್ಟು ಈ 1 lakh ಡಿವೈಡೆಡ್ ಬೈ 80,000 ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕಾಸ್ಟ್ ಪರ್ ಯೂನಿಟ್ ಹೇಗೆ ಅಂದ್ರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್. ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ ನಮಗೆ ಪ್ರೈಸ್ ಪರ್ ಯೂನಿಟ್ ಕಾಸ್ಟ್ ಸಿಗುತ್ತೆ. ಇಲ್ಲಿ ಈ ಏನೇನೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ
ಎಲ್ಲ ನಾವು ಇಲ್ಲಿ ತಗೊಳ್ತೀವಿ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲ ಮೂರೂ ಕಾಸ್ಟ್ನ ನಾವು ತಗೊಂಡ್ರೆ ನಮ್ಗೆ ಏನು ಟೋಟಲ್ ಬರುತ್ತೆ ಅದನ್ನು ನಾವು ಪ್ರೈಮ್ ಕಾಸ್ಟ್ ಅಂತ ಒನ್ ಎಲಿಮೆಂಟ್ ಆಫ್ ಕಾಸ್ಟ್ ಶೀಟ್. ನೆಕ್ಸ್ಟ್ ಇದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನೋ ಎಕ್ಸ್ಪೆನ್ಸ್, ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡ್ ಫ್ಯಾಕ್ಟ್ರಿ ಓವರ್ ಹೆಡ್ನ ಆ್ಯಡ್ ಮಾಡಿ. ಈ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ನ ನಾವು ಆ್ಯಡ್ ಮಾಡಿ ನಾವು ಬರೀತೀವಿ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಓವರ್ ಹೆಡ್ ಅಂದರೆ ನಮಗೆ ಇದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದನ್ನೆಲ್ಲ ಓವರ್ ಹೆಡ್ ಅಂತ ಹೇಳಿ. ಸೊ ಫಸ್ಟಿಗೆ ಏನು ಇಲ್ಲಿ ಯಾವ್ಯಾವೆಲ್ಲ ಎಕ್ಸ್ಪೆನ್ಸಸ್ ನಾವು ಈ ಹೆಡಿಂಗ್ಗೆ ತಗೋಬಹುದು. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಬರುತ್ತೆ. ರಿಲೇಟೆಡ್ ಟು ಫ್ಯಾಕ್ಟ್ರಿಗೆ ಇಲ್ಲಿ ಬರುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್, ಆಯಿಲ್, ವೇಸ್ಟ್ ಅಂಡ್ ಗ್ರೀಸ್, ಕೋಲ್, ಗ್ಯಾಸ್ ಅಂಡ್ ಫ್ಯೂಲ್, ವಾಟರ್, ಸ್ಟೀಮ್ ಎಕ್ಸೆಟ್ರಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೈರೆಕ್ಟ್ ಅದೆಲ್ಲ ಇಲ್ಲಿ ಬರುತ್ತೆ. ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂತ, ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂತ ನಥಿಂಗ್ ಬಟ್ ಪ್ಯಾಕಿಂಗ್ ಮೆಟೀರಿಯಲ್. ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂದ್ರೆ ಪ್ಯಾಕಿಂಗ್ ಮೆಟೀರಿಯಲ್. ನೆಕ್ಸ್ಟ್ ವರ್ಕ್ ಸ್ಟೇಷನರಿ, ಡೈರೆಕ್ಟ್ ವೇಜಸ್, ವೇಜಸ್ ಆಫ್ ಫೋರ್ಮೆನ್ ಅಂಡ್ ವರ್ಕ್ಮೆನ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಇಂಡೈರೆಕ್ಟ್, ನಾವು ಮ್ಯಾನುಫ್ಯಾಕ್ಚರಿಂಗ್ ಇರೋದಿಲ್ಲ ಬಟ್ ಬೇರೆ ಕಡೆ ಬೇರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಹೆಲ್ಪಿಂಗ್ ವೇಜಸ್ ಅಂದರೆ ಡೈಲಿ ಪೇಮೆಂಟ್. ಸೊ ಇಂಡೈರೆಕ್ಟ್ ವೇಜಸ್ ಕೊಟ್ಟಿದ್ರು ಅದನ್ನು ನಾವು ವೇಜಸ್ ಆಫ್ ಫೋರ್ಮನ್, ವರ್ಕ್ಸ್ ಮ್ಯಾನೇಜರ್, ವೇಜಸ್ ಆಫ್ ಸ್ಟೋರ್ ಕೀಪರ್, ಸೂಪರ್ವೈಸರ್, ಇನ್ಸ್ಪೆಕ್ಟರ್ ಎಲ್ಲ ವೇಜಸ್ ನಾವು ಇಲ್ಲೇ ತಗೋಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ವೇಜಸ್ ಅಂತ ಕೊಟ್ಟರೆ ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಬರುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ ಆಫೀಸ್ ಸ್ಯಾಲರಿ. ಡ್ರಾಯಿಂಗ್ ಆಫೀಸ್ ಸ್ಯಾಲರಿ ಪ್ರೊಡಕ್ಷನ್ ಚಾರ್ಟ್ ಅಥವಾ ಪ್ರೊಡಕ್ಷನ್ ಪ್ಲಾನ್ ಅಥವಾ ಪ್ರೊಡಕ್ಷನ್ ಪ್ರೋಸೆಸ್ನ ಡ್ರಾ ಮಾಡ್ತಾರೆ. ಯಾವ್ದು ಫಸ್ಟ್, ಯಾವ್ದು ಸೆಕೆಂಡು, ಯಾವ್ದು ಥರ್ಡ್ ಅಂತ ಹೇಳಿ ಪ್ರೊಡಕ್ಷನ್ ಪ್ಲಾನ್ನ ಡ್ರಾ ಮಾಡ್ತಾರೆ, ಪ್ರೊಡಕ್ಷನ್ ಪ್ರೋಸೆಸ್ನ ಡ್ರಾ ಮಾಡ್ತಾರೆ, ಪ್ರೊಡಕ್ಷನ್ ಚಾರ್ಟ್ನ ಪ್ರಿಪೇರ್ ಮಾಡ್ತಾರೆ. ಯಾರು ಪ್ರೊಡಕ್ಷನ್ ಚಾರ್ಟ್, ಪ್ಲಾನ್ ಮತ್ತು ಪ್ರೋಸೆಸ್ನ ಪ್ರಿಪೇರ್ ಮಾಡ್ತಾರೆ ಅವ್ರಿಗೆ ಏನು ಸ್ಯಾಲ್ರಿ ಕೊಡ್ತೀವಿ ಅದನ್ನು ನಾವೇನು ಹೇಳ್ತೀವಿ ಡ್ರಾಯಿಂಗ್ ಆಫೀಸ್ ಹೇಳ್ತೀವಿ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನೋ ಎಕ್ಸ್ಪೆನ್ಸಸ್ ಇದ್ದರೆ ಅದು ಕೂಡ ಇಲ್ಲಿ ಇರುತ್ತೆ. ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ಪೆನ್ಸಸ್ ಇಲ್ಲಿ ಇರುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ದಟ್ ಕಮ್ಸ್ ಟು ಹಿಯರ್. ನೆಕ್ಸ್ಟ್ ವರ್ಕರ್ಸ್ ಕಾಂಪನ್ಸೇಷನ್, ಸ್ಯಾಲ್ರಿ ಬಿಟ್ಟು ಇನ್ನೇನಾದರೂ ಕಾಂಪನ್ಸೇಷನ್ ಕೊಟ್ಟಿದ್ದು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಕ್ಯಾಂಟೀನ್ ಅಂಡ್ ರಿಕ್ರಿಯೇಷನ್ ಎಕ್ಸ್ಪೆನ್ಸ್, ಫ್ಯಾಕ್ಟ್ರಿಯಲ್ಲಿ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಏನಾದರೂ ಕಂಪ್ನಿ ಬೇರ್ ಮಾಡ್ತಿದ್ರೆ ಇಲ್ಲಿ ಬರುತ್ತೆ. ಫ್ಯಾಕ್ಟ್ರಿ ಹೀಟಿಂಗ್ ಅಂಡ್ ಲೈಟಿಂಗ್, ಫ್ಯಾಕ್ಟ್ರಿ ರೆಂಟ್, ಇನ್ಶೂರೆನ್ಸ್, ಕ್ಲೀನಿಂಗ್ ಎಲ್ಲ ಕೂಡ ರಿಲೇಟೆಡ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಏನೇನೆಲ್ಲ ಇದೆ ಅದೆಲ್ಲ ಕೂಡ ಫ್ಯಾಕ್ಟ್ರಿ ಬರುತ್ತೆ. ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಕೂಡ ಇಲ್ಲೇ ತೋರಿಸ್ತೀವಿ. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಟೂಲ್ಸ್ ಕೂಡ ನಾವು ಇಲ್ಲೇ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಹೌಲೇಜ್. ಹೌಲೇಜ್ ಅಂತಂದ್ರೆ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಅಂತ. ಈಗ ವೈಜಾಗ್ ಸ್ಟೀಲ್ ಇಂಡಸ್ಟ್ರೀಸ್ ಹೋದ್ರೆ ಅಥವಾ ನೀವು ಯಾವುದೋ ಒಂದು ಸ್ಟೀಲ್ ಕಂಪ್ನೀಸ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ಸ್ ಏನಿದೆ ಅದನ್ನು ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ಅದನ್ನು ನಾವು ಹೌಲೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್ ಅಂಡ್ ರೆಕ್ಟಿಫಿಕೇಶನ್. ಯಾವುದಾದ್ರೂ ಲಾಸ್ ಆಫ್ ಮೆಟೀರಿಯಲ್ ಇದ್ರೆ ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇಷ್ಟು ಎಕ್ಸ್ಪೆನ್ಸಸ್ನ ಏನು ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ನಾವು ಇಲ್ಲಿ ತೊಗೊತೀವಿ. ಫ್ಯಾಕ್ಟ್ರಿ ರಿಲೇಟೆಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಇಲ್ಲಿ ತೊಗೊತೀವಿ. ಇವೆಲ್ಲ ಫ್ಯಾಕ್ಟ್ರಿ ರಿಲೇಟೆಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇದನ್ನು ತಗೊಂಡು ಇದರಲ್ಲಿ ನಮ್ಗೆ ಏನಾದರೂ ಸೇಲ್ ಆಫ್ ಸ್ಕ್ರಾಪ್ ಅಂತ ಕೊಟ್ಟಿರ್ತಾರೆ. ಯಾವುದೋ ಒಂದು ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸ್ಕ್ರಾಪ್ ಇರುತ್ತೆ, ಸ್ಕ್ರಾಪ್ ವೇಸ್ಟೇಜ್ ಏನಿರುತ್ತೆ ಏನಾದ್ರು ಸೇಲ್ ಮಾಡಿದ್ರೆ ಸೇಲ್ ಆಫ್ ಸ್ಕ್ರಾಪ್ನ ಮಾತ್ರ ಲೆಸ್ ಮಾಡಬೇಕು ಅಂತ ಇಟ್ಕೊಂಡ್ರೆ ಅದಕ್ಕೆ ಬೋರ್ಡ್ ಮಾಡಿದ್ವಿ. ಸೇಲ್ ಆಫ್ ಸ್ಕ್ರಾಪ್ನ ಲೆಸ್ ಮಾಡಿ ಇದಕ್ಕೆ ಆಮೇಲೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಆ ಪ್ರಾಡಕ್ಟು ಏನಾಗುತ್ತೆ ಸೆಮಿ ಫಿನಿಶ್ಡ್ ಇರುತ್ತೆ, ಫಿನಿಶ್ ಆಗಿರೋದಿಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಬಟ್ ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಅದರಲ್ಲಿ ಲಾಸ್ಟ್ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡ್ಕೊತೇವೆ, ಈ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡ್ತೀವಿ. ಸೊ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ವರ್ಕಿಂಗ್. ನೆಕ್ಸ್ಟ್ ಇದಾದಮೇಲೆ ಎಲ್ಲ ಕಾಸ್ಟ್ನ ಆ್ಯಡ್ ಮಾಡಿಕೊಂಡ್ರೆ ನಾವು ಅದನ್ನು ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಕಾಸ್ಟ್ನ ಆ್ಯಡ್ ಮಾಡ್ತೀವಿ. ಸೊ ಅದನ್ನು ನಾವೇನಂತೀವಿ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಅಂತ. ನೆಕ್ಸ್ಟ್ ಇದಕ್ಕೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಆ್ಯಡ್ ಮಾಡಿ. ಹೇಗೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಗಿದೆ ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್ ಅಂಡ್ ಕೌಂಟಿಂಗ್ ಹೌಸ್. ಕೌಂಟಿಂಗ್ ಹೌಸ್ ಅಂದರೆ ಫೈನಾನ್ಷಿಯಲ್ ಬುಕ್ಸ್ನ ಎಲ್ಲಿ ಇಟ್ಟಿರ್ತಾರೆ ಅಥವಾ ಹೆಡ್ ಆಫೀಸ್ ಅಂತ ಹೇಳ್ತೀವಲ್ಲ ಅದನ್ನ ಅಂತಾನು ನಾವು ಹೇಳ್ಬೋದು. ಬಿಲ್ಡಿಂಗ್ ವೇರ್ ಫೈನಾನ್ಷಿಯಲ್ ಬುಕ್ಸ್ ಆರ್ ಕೆಪ್ಟ್ ಆರ್ ಮನಿ ಈಸ್ ಕೆಪ್ಟ್ ಅಥವಾ ವೇರ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಗಿವನ್, ವೇರ್ ಪೇಮೆಂಟ್ ವಿಲ್ ಬಿ ಮೇಡ್ ಅಥವಾ ಹೆಡ್ ಆಫೀಸ್ ಅಂತಾನು ಕೂಡ ಹೇಳ್ಬೋದು. ನಾವು ಆ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಮೇಂಟೈನ್ ಮಾಡುತ್ತೆ ಅದನ್ನ ಕೌಂಟಿಂಗ್ ಹೌಸ್.
ಅದು ಆಫೀಸ್ ಜನರಲ್ ಮ್ಯಾನೇಜರ್ ಸ್ಯಾಲ್ರಿ ಏನಾದ್ರು ಇದ್ರೆ ಅದು ಕೂಡ ಬರುತ್ತೆ. ಆಫೀಸ್ ರೆಂಟ್ ಟ್ಯಾಕ್ಸ್ ಕೂಡ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬರುತ್ತೆ. ಸ್ಟೇಷನರಿ ಕೂಡ ಬರುತ್ತೆ. ಸನ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಮಾಲ್ ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ಏನು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ ನಾವು ಸನ್ರಿ ಎಕ್ಸ್ಪೆನ್ಸಸ್ ಅಂತ. ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಫರ್ನಿಚರ್ ಮತ್ತು ಬಿಲ್ಡಿಂಗ್, ಆಕ್ಟರ್ ಫೀಸ್, ಟೆಲಿಫೋನ್ ಟೆಲಿಗ್ರಾಫ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್, ಆಡಿಟ್ ಫೀಸ್, ಲೀಗಲ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಎಕ್ಸ್ಪೆನ್ಸಸ್, ಸಬ್ಸ್ಕ್ರಿಪ್ಷನ್ ಟು ಪೀರಿಯಡಿಕಲ್ಸ್. ಯಾವುದಾದ್ರೂ ಮ್ಯಾಗಝಿನ್ಸ್ ಏನಾದ್ರು ತರ್ತಾ ಇದ್ರೆ ನ್ಯೂಸ್ ಪೇಪರ್ ಏನು ಎಕ್ಸ್ಪೆನ್ಸಸ್ ಅದನ್ನ ನಾವು ಸಬ್ಸ್ಕ್ರಿಪ್ಷನ್ ಟು ಪೀರಿಯಡಿಕಲ್ಸ್ ಅಂತ ಹೇಳ್ತಾರೆ. ಎಲ್ಲ ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ಈ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ವರ್ಲ್ಡಲ್ಲಿ ಬರೀಬೇಕು. ಸೊ ಇದನ್ನ ಟೋಟಲ್ ಮಾಡಿ ತಗೊಂಡ್ರೆ ಏನು ಕಾಸ್ಟ್ ಬರುತ್ತೆ ಅದನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫೀಸ್ ಎಕ್ಸ್ಪೆನ್ಸಸ್ನ ಎಲ್ಲ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಪ್ರೊಡಕ್ಷನ್. ನೆಕ್ಸ್ಟ್ ಇದಕ್ಕೆ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಎಷ್ಟಿದೆ, ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನಾವು ಎಷ್ಟು ಇಲ್ಲಿ ಕೂಡ ನಾವೇನು ಮಾಡ್ತೀವಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಆಡ್ ಮಾಡ್ಕೊಂಡು ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್. ನೆಕ್ಸ್ಟ್ ಓಕೆ, ಈ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆದ್ಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನ ಆಡ್ ಮಾಡ್ತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಯಾವ್ಯಾವ ಓಕೆ, ಸೆಲ್ಲಿಂಗ್ ಏನೇನೆಲ್ಲ ಸೇಲ್ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಆಗುತ್ತೆ ಅದೆಲ್ಲ ಇಲ್ಲಿ ಬರುತ್ತೆ. ಸ್ಯಾಲರಿ ಟು ಸೇಲ್ಸ್ ಸ್ಟಾಫ್, ಸೇಲ್ಸ್ ಮೆನ್ಗೆ ಏನಾದ್ರು ಸ್ಯಾಲರಿ ಕೊಟ್ಟಿದ್ರೆ, ಕಮಿಷನ್ ಕೊಟ್ಟಿದ್ರೆ ಇಲ್ಲಿ ಬರುತ್ತೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ ಮೆನ್, ಸೇಲ್ಸ್ ಮೆನ್ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಬರುತ್ತೆ. ಅಡ್ವರ್ಟೈಸಿಂಗ್ ಅಥವಾ ಕ್ಯಾಟ್ಲಾಗ್, ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅಥವಾ ಕ್ಯಾಟ್ಲಾಗ್ ಏನಾದ್ರು ಇದ್ರೆ, ಕ್ಯಾಟ್ಲಾಗ್ ಇರುತ್ತೆ ಯೂಶಲಿ, ಅದ್ರ ಇಲ್ಲಿ ಬರುತ್ತೆ. ಫ್ರೀ ಗಿಫ್ಟ್ಸ್ ಮತ್ತೆ ಸ್ಯಾಂಪಲ್ಸ್, ಯಾವ್ದಾದ್ರು ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಟ್ಟಿರ್ತೀವಿ, ಸ್ಯಾಂಪಲ್ಸ್ ಫ್ರೀ ಗಿಫ್ಟ್, ಫ್ರೀ ಸ್ಯಾಂಪಲ್ಸ್ ಕೊಟ್ಟು ಆ ಎಕ್ಸ್ಪೆನ್ಸಸ್ ಕೂಡ ನಮಗೆ ಸೆಲ್ಲಿಂಗ್ ಅಲ್ಲಿ. ಶೋರೂಮ್ ಎಕ್ಸ್ಪೆನ್ಸಸ್ ಇಲ್ಲೇ ಬರುತ್ತೆ. ಶೋರೂಮ್ ಏನಾದ್ರು ಇದೆ. ಡೆಮಾನ್ಸ್ಟ್ರೇಷನ್ ಎಕ್ಸ್ಪೆನ್ಸ್, ನಾವು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ವಿ, ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ತೋರಿಸ್ತೀವಿ, ಹೇಗೆ ಓಪನ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ವಾಟ್ ಈಸ್ ಡೂಸ್ ಅಂಡ್ ಡೋಂಟ್ ಡೂಸ್ ಅಂತ ಹೇಳ್ತೀವಿ, ಅದೆಲ್ಲ ಕೂಡ ಡೆಮಾನ್ಸ್ಟ್ರೇಷನ್ ಅಂತ. ಆ ಡೆಮಾನ್ಸ್ಟ್ರೇಷನ್ ಏನಾದ್ರು ಕೊಟ್ಟಿದೆ ಅದಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ನಾವು ಸೆಲ್ಲಿಂಗ್ ಅಲ್ಲಿ. ಟ್ರೇಡ್ ಫೇರ್ ಅಂಡ್ ಎಕ್ಸಿಬಿಷನ್, ಟ್ರೇಡ್ ಫೇರ್ ಅಥವಾ ಎಕ್ಸಿಬಿಷನ್ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ಲಕ್ಷದೀಪ ಆಗಬೇಕಾದ್ರೆ ಏನಾದರೂ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಕಂಪನಿದ ಒಂದು ಸ್ಟಾಲ್ ಇದ್ರೆ ಅದಕ್ಕೆ ಏನು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನ ನಾವು ಟ್ರೇಡ್ ಫೇರ್ ಅಥವಾ ಎಕ್ಸಿಬಿಷನ್ ಹೇಳ್ತೀವಿ. ಬ್ಯಾಡ್ ಡೆಟ್, ನಾವು ಸಾಲಕ್ಕೆ ದುಡ್ಡನ್ನ ಸೇಲ್ ಮಾಡಿದ್ವಿ, ನಮ್ಗೆ ವಾಪಸ್ ಬರಲಿಲ್ಲ ದುಡ್ಡು, ಬ್ಯಾಡ್ ಡೆಟ್ ಅಂತ ಹೇಳ್ತಾರೆ. ಅದು ಬ್ಯಾಡ್ ಡೆಟ್ ಇದ್ರೆ ಇಲ್ಲೇ ಬರುತ್ತೆ. ಡೆಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ ಇರುತ್ತೆ, ಡೆಲಿವರಿ ವ್ಯಾನ್ ಏನಾದರೂ ಅದು ಬರುತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ವೇರ್ಹೌಸಿಂಗ್ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಅಂಡ್ ಕಂಟೈನರ್ಸ್, ಪ್ಯಾಕೇಜಿಂಗ್ ಅಂಡ್ ಕಂಟೈನರ್ ಎಕ್ಸ್ಪೆನ್ಸ್ ಕೂಡ ಇಲ್ಲೇ ಬರುತ್ತೆ. ವೇರ್ಹೌಸಿಂಗ್ ಎಕ್ಸ್ಪೆನ್ಸಸ್ ಸ್ಟಾಪ್ ಮಾಡೋದಕ್ಕೆ ಏನೇನೆಲ್ಲ ಎಕ್ಸ್ಪೆನ್ಸ್. ಡಿಸ್ಕೌಂಟ್ ಆನ್ ಸೇಲ್ಸ್, ಯಾರು ಸೇಲ್ ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಡ್ತಾರೆ, 50% 20% ಡಿಸ್ಕೌಂಟ್ ಅಂತ ತಗೊಳ್ತಾರೆ. ಸೊ ಅಲ್ಲಿ ನಮಗೇನಾದ್ರು ಡಿಸ್ಕೌಂಟ್ ಕೊಟ್ಟಿದ್ರೆ ಕಂಪನಿ, ಆ ಡಿಸ್ಕೌಂಟ್ ಎಕ್ಸ್ಪೆನ್ಸಸ್ ಕೂಡ ಕಾಸ್ಟ್ ಶೀಟ್ ಅಲ್ಲಿ ಇರುತ್ತೆ. ಆಫ್ಟರ್ ಸೇಲ್ಸ್ ಎಕ್ಸ್ಪೆನ್ಸ್, ಆಫ್ಟರ್ ಸೇಲ್ಸ್ ಸರ್ವಿಸಸ್ ಏನಿದೆ ಅದಕ್ಕೆ ಏನೆಲ್ಲ ಎಕ್ಸ್ಪೆನ್ಸಸ್ ಅದು ಕ್ಯಾರೇಜ್ ಔಟ್ಗುಡ್, ಸೇಲ್ಸ್ಗೆ ಏನಿದ್ರು ನಾವೇನಾದರೂ ಕ್ಯಾರೇಜ್ ಚಾರ್ಜ್ ಇದ್ರೆ ಅದು ಇಲ್ಲಿ. ಸೊ ಟೋಟಲ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಇಲ್ಲಿ ಬರುತ್ತೆ. ಇದನ್ನು ನಾವು ಆಡ್ ಮಾಡಿದ್ರೆ ನಮಗೆ ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಶೀಟ್, ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಇಷ್ಟೇ ನಮಗೆ ಎಕ್ಸ್ಪೆನ್ಸ್. ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇನ್ನೊಂದು ಫ್ಯಾಕ್ಟರಿ ಓವರ್ಹೆಡ್, ಇನ್ನೊಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಇನ್ನೊಂದು ಸೆಲ್ಲಿಂಗ್ ಅಂಡ್ ಈ 4 ಓವರ್ಹೆಡ್ ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್. ಈ ಟೋಟಲ್ ಕಾಸ್ಟ್ಗೆ ಅವರು ಸೇಲ್ಸ್ ಕೊಟ್ಟಿರ್ತಾರೆ, ಸೇಲ್ಸ್ ಇಂದ ಟೋಟಲ್ ಕಾಸ್ಟ್ ನ ಲೆಸ್ ಮಾಡಿದ್ರೆ ನಮಗೆ ಏನು ಡಿಫರೆನ್ಸ್ ಬರುತ್ತೆ ಅದು ಪ್ರಾಫಿಟ್. ಇದು ಹೀಗೆ ನಾವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡಾಗ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಈ ಇಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಫ್ಯಾಕ್ಟರಿ ಓವರ್ಹೆಡ್ ಎಕ್ಸ್ಪೆನ್ಸಸ್, ಆಮೇಲೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಇಷ್ಟು ಎಕ್ಸ್ಪೆನ್ಸಸ್ ನಾವು ಆಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಈ ಟೋಟಲ್ ಕಾಸ್ಟ್ ಇಂದ ಸೇಲ್ಸ್ ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್. ಸೊ ದಿಸ್ ಇಸ್ ದ ಫಾರ್ಮೆಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪ್ರಿಪರೇಷನ್ ಆಫ್ ಕಾಸ್ಟ್ ಸ್ಟೇಟ್ಮೆಂಟ್ ಆರ್ ಎ ಕಾಸ್ಟ್ ಶೀಟ್. ಥ್ಯಾಂಕ್ ಯು.